ಬೆಂಗಳೂರಲ್ಲಿ ಭೀಕರ ಸರಣಿ ಅಪಘಾತವಾಗಿದೆ. ಬೆಳ್ಳಂಬೆಳಗ್ಗೆನೇ ಮೈ ಜುಮ್ಮೆನಿಸುವಂತಹ ಸರಣಿ ಆಕ್ಸಿಡೆಂಟ್ ಆಗಿರುವಂಥದ್ದು ಇದು. ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ಸರಣಿ ಅಪಘಾತಗಳಾಗ್ತಾ ಇದೆ. ನೋಡಿ ಶಾಕ್ ಆಗಿದ್ದಾರೆ ಬೆಂಗಳೂರು ಮಂದಿ ಕೂಡ. ಬೆಳ್ಳಂಬೆಳಗ್ಗೆನೇ ಮೈ ಜುಮ್ಮೆನಿಸುತ್ತೆ ಇದನ್ನು ನೋಡಿದ್ರೆ. ಬೆಂಗಳೂರಿನಲ್ಲಿ ಸರಣಿ ಅಪಘಾತ ಆಗಿರುವಂಥದ್ದು. ಲಾರಿ ಚಾಲಕನ ಎಡವಟ್ಟಿನಿಂದ ಈ ಭೀಕರ ಅಪಘಾತ ಆಗಿದೆ. ಸರಣಿ ಅಪಘಾತವನ್ನು ನೋಡಿ ಬೆಂಗಳೂರು ಜನ ಕೂಡ ಶಾಕ್ ಆಗಿದ್ದಾರೆ. ಒನ್ ವೇನಲ್ಲಿ ವೇಗವಾಗಿ ಬಂದು 4-5 ಕಾರುಗಳಿಗೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ 4 ಕಾರು 4 ಬೈಕ್ ಜಖಮ್ ಆಗಿದೆ. ಈ ರೀತಿಯಾದಂತಹ ಅಪಘಾತ ಆಯಿತು. ಬಾಗಲೂರಿನ ಗುಂಡಪ್ಪ ಸರ್ಕಲ್ ಬಳಿ ಆಗಿರುವಂತಹ ಘಟನೆ ಇದು. ಸರಣಿ ಅಪಘಾತದಿಂದ ಫುಲ್ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಅಲ್ಲಿ ಕಾರಿನ ಅಡಿ ಸೀಟುಗಳು ಏನಿದೆ ಅವು ಕೂಡ ಮುರಿದೋಗಿದ್ವು. ಅದರಲ್ಲಿ ಅಡಿಗೆ ಸಿಲುಕಿಕೊಂಡಿದ್ದ ಜನರೇ ಏನಿರ್ತಾರೆ, ದ್ವಿಚಕ್ರ ವಾಹನ ಸವಾರರು ಒಂದು ರೀತಿಯಲ್ಲಿ ತುಂಬ ನೋವು ಪಡ್ತಾ ಇದ್ರು. ಯಾರ್ಯಾರಿಗೆ ಏನೇನಾಗಿದೆಯೋ ಈ ಘಟನೆಯಲ್ಲಿ. ಚಿಕ್ಕಜಾಲ ಸಂಚಾರಿ ಪೊಲೀಸರಿಂದ ಟ್ರಾಫಿಕ್ ಪೊಲೀಸರು ಏನಿದ್ದಾರೆ ಆ ಟ್ರಾಫಿಕನ್ನು ಕ್ಲಿಯರ್ ಮಾಡಿದ್ದಾರೆ. ಅಪಘಾತದ ಬಳಿಕ ಲಾರಿಯನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾನಂತೆ ಲಾರಿ ಚಾಲಕ. ನೀವು ನೋಡ್ತಾ ಇದ್ದೀರಾ ಆ ಕಾರು ಯಾವ ರೀತಿಯಾಗಿ ಆಗಿದೆ ಅಂತ. 4 ಕಾರು 4 ಬೈಕು ಸರಣಿ ಅಪಘಾತಗಳು. ಒಬ್ಬ ಲಾರಿ ಚಾಲಕನ ಎಡವಟ್ಟಿನಿಂದ ಆದಂತಹ ಅಪಘಾತ ಇದು. ಈ ರೀತಿಯಾಗಿ ಆಕ್ಸಿಡೆಂಟ್ ಆಗಿದೆ. ಆದಮೇಲೆ ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿಗೆ ಸಂಚಾರಿ ಪೊಲೀಸರು ಬಂದು ಅದನ್ನು ಕ್ಲಿಯರ್ ಕೂಡ ಮಾಡಿದ್ದಾರೆ ಸ್ವಲ್ಪ. ಆದರೂ ಕೂಡ ಆ ಲಾರಿ ಚಾಲಕ ಏನಿದ್ದಾನೆ ಈ ಆಕ್ಸಿಡೆಂಟ್ ಆದ ತಕ್ಷಣ ಏನು ಮಾಡ್ತಾನೆ, ಭಯಪಟ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಈ ಘಟನೆ ವಿಚಾರವಾಗಿ ಚಿಕ್ಕಜಾಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಆ ಚಾಲಕನಿಗಾಗಿ ಹುಡುಕ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ಫೋಟೋದಲ್ಲಿ, ವಿಡಿಯೋದಲ್ಲಿ ಯಾವ ರೀತಿಯಾಗಿ ಹೋಗ್ತಾ ಇದೆ, ಏನು ಆಕ್ಸಿಡೆಂಟ್ ಯಾವ ರೀತಿಯಾಗಿ ಆಗ್ತಾ ಇದೆ, ಏನೇನಾಗಿದೆ, ಯಾವ ರೀತಿಯಾಗಿ ಬೈಕ್ಗಳು ಸಿಕ್ಕಾಕ್ಕೊಂಡಿದೆ ಕಾರ್ನ ಅಡಿಯಲ್ಲಿ, ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ವಿಡಿಯೋದಲ್ಲಿ ಬರ್ತಾ ಇದ್ದ ಜನ ನೋಡಿ ಯಾವ ರೀತಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಅಲ್ಲಿ ಏಕಾಏಕಿ ಬಂದಂತಹ ಒಂದು ಲಾರಿ ಗುದ್ಕೊಂಡು ಹೋಗುತ್ತೆ. ಅಲ್ಲಿ ಬೈಕು ಕಾರ್ನವರು ಎಲ್ಲರಿಗೂ ಕೂಡ ಗಾಯ ಆಗುತ್ತೆ. ಆ ವಾಹನಗಳು ಕೂಡ ಜಖಮ್ ಆಗಿ ತುಂಬ ಟ್ರಾಫಿಕ್ ಜಾಮ್ ಆಗಿ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ. ಈ ರೀತಿಯಾದಂತಹ ಸರಣಿ ಅಪಘಾತ ಬೆಳಗ್ಗೆ ನೋಡಿದಂತಹ ಜನರು ಕೂಡ ಏನಿದೆ ಈ ರೀತಿಯಾಗಾಯ್ತು ಅಂತ ಗಾಬರಿ ಆಗಿದ್ದಾರೆ. ಬಾಗಲೂರಿನ ಗುಂಡಪ್ಪ ಸರ್ಕಲ್ ಏನಿದೆ ಅಲ್ಲಾಗಿರುವಂತಹ ಘಟನೆ ಇದು. ಈ ಸರಣಿ ಅಪಘಾತವನ್ನು ಕಂಡು ಪೊಲೀಸರು ಬಂದಿದ್ದಾರೆ. ಬಂದು ಅದ್ರ ಬಗ್ಗೆ ಕೇಸನ್ನು ದಾಖಲಿಸ್ಕೊಂಡು ಹುಡುಕ್ತಾ ಇದ್ದಾರೆ ಚಾಲಕನಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.